ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. 5th ಚಾಪ್ಟರ್ಸನ್ನು ಕವರ್ ಆಗಿದೆ. ಸೊ ಇದರಲ್ಲಿ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ. ಸೆಕ್ಷನ್ಸ್ ಹೇಗೆ ಫಸ್ಟ್ ಅದರಲ್ಲಿ ವಾಟ್ ಈಸ್ ಫೈನಾನ್ಷಿಯಲ್ ಸಿಸ್ಟಮ್, ಗಿವ್ ದ ಮೀನಿಂಗ್ ಆಫ್ ಟರ್ಮ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟರ್ಸ್, ವಾಟ್ ಈಸ್ ಎ ಫೈನಾನ್ಷಿಯಲ್ ಮಾರ್ಕೆಟ್, what is money market, what is money market instruments, give the meaning of capital market, what is primary market, what is new issue market, and what is secondary market, what is stock exchange, what is online trading. ಇದು ಲಾಸ್ಟ್ ಇಯರ್ 2024 ಅಲ್ಲಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಎಕ್ಸ್ಪ್ಯಾಂಡ್ OTCEI ಆ್ಯಂಡ್ NSDL CSDL ಈ ಥರ ಎಕ್ಸ್ಪ್ಯಾಂಡ್ ಕೇಳ್ತಾರೆ. ಯಾವುದಾದ್ರೂ 2 ಮಾರ್ಕ್ಸಿಗೆ. ದೆನ್ meaning of commercial bank, what is banking, give the meaning of NHB, give the meaning of Exim Bank, and what is NABARD full form, and what is NABARD, and expand NIDBI and UTI. Then what is Mudra, what is NBFC, what is insurance company, and what is hire purchase, and then give the meaning of leasing, what is chit fund, give the meaning of mutual fund and types of mutual funds. ಸೊ ಈ ಥರ ಒಂದು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿಗ್ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೂ 2 ಮಾರ್ಕ್ಸ್ಗೆ, ಇದು ಕೂಡ 2 ಮಾರ್ಕ್ಸ್ಗೆ, ವಾಟ್ ಈಸ್ ಕ್ರೆಡಿಟ್ ರೇಟಿಂಗ್ ಆ್ಯಂಡ್ ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್, ಗಿವ್ ದ ಮೀನಿಂಗ್ ಆಫ್ ಡೆಪಾಸಿಟರಿ, ವಾಟ್ ಈಸ್ ಫಾರೆಕ್ಸ್ ಮಾರ್ಕೆಟ್, ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಕಂಪನಿ, ದೆನ್ ವಾಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಇದೆಲ್ಲನೂ ಕೂಡ 2 ಮಾರ್ಕ್ಸ್ಗೆ. ಅದಾದಮೇಲೆ ಸೆಕ್ಷನ್ ಬಿ 4 ಮಾರ್ಕ್ಸ್ಗೆ ಯಾವ ಥರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಫಸ್ಟ್ ಒನ್ ಏನಂತಂದರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, discuss the functions of financial system, explain the role of financial markets, and write the importance of money market and functions of the capital market. Discuss the recent trends in money market or capital market, ಯಾವುದಾದ್ರೂ ಕೇಳ್ಬೋದು. Then what are the functions of money market, explain the features of primary market, explain the importance or ಅಥವಾ significance of primary market, explain the features of secondary market. Then next ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ಬ್ಯಾಂಕ್ ಫಂಕ್ಷನ್ಸ್ ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಫಂಕ್ಷನ್ಸ್ ಅಂತ ಕೇಳಿದ್ರು ಕೂಡ ಸೇಮೇ ಇರುತ್ತೆ. ಡಿಸ್ಕಸ್ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಂಕ್ಸ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ LIC ಆರ್ GIC, UTI ಆ್ಯಂಡ್ SFC. ದೆನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ corporations, and explain the importance of housing finance, explain the types of leasing and hire purchase, explain the importance of forex market, and explain the types of mutual funds, and write the types of venture capital, and write the types of NFBS. ಸೊ ಇದಿಷ್ಟು ಕೂಡ ಸೆಕ್ಷನ್ ಬಿಗೆ 4 ಮಾರ್ಕ್ಸ್ ಕ್ವಶನ್ಸ್ ಈ ರೀತಿ ಇರುತ್ತೆ. ಆ್ಯಂಡ್ ಸೆಕ್ಷನ್ ಸಿಗೆ ಬಂದು 12 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಇರುತ್ತೆ ಅಂದರೆ, ಸೊ ಇದರಲ್ಲಿ ಏನಂತಂದರೆ ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಂಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಎಕ್ಸ್ಪ್ಲೈನ್ ದ discuss in briefly about the financial system and economics development, explain the classification of Indian financial system, difference between capital market and money market ಕೇಳಿರ್ತಾರೆ, ಲಾಸ್ಟ್ ಟೈಮು ಕೇಳಿದರು. ಆ್ಯಂಡ್ ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ primary market and secondary market, and discuss the structure of money market, give an overview of stock market, explain the types of issue in primary market, discuss the role of NBFC. ಸೊ ಈ ರೀತಿ 12 ಮಾರ್ಕ್ಸ್ಗೆ ಕೇಳ್ಬೋದು. ಮೇ ಬಿ ಈ ವಿಡಿಯೋ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ IAS ಆ್ಯಂಡ್ GST ಕೇಳಿದ್ರೆ ಐ ವಿಲ್ ಅಪ್ಲೋಡ್ ದಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.